ಹಲೋ ಗೈಸ್, ವೆಲ್ಕಮ್ ಟು 12 ಸ್ಟಾರ್ಸ್ ಫ್ಯಾಮಿಲಿ ವ್ಲಾಗ್. ಆ್ಯನಿವರ್ಸರಿಗೆ ಸರ್ಪ್ರೈಸ್ಗೆ ಎಲ್ಲ ಪ್ರಿಪ್ರೇಷನ್ ನಡೀತಿದೆ ನೋಡಿ ಗೈಸ್. ಪ್ರಿಪ್ರೇಷನ್ ನಡೀತಿದೆ. ಹಾಯ್ ಮಾಡಿ ಸುಮಾ ಅವರೇ, ಹಾಯ್ ಮಾಡಿ. ಹಾಯ್ ಮಾಡಿ ತನುಜ ಅವರೇ, ಹಾಯ್ ಮಾಡಿ ಆಂಟಿ. ನೋಡಿ ಗೈಸ್, ಪ್ರಿಪ್ರೇಷನ್ ನಡೀತಿದೆ. ಅದಾದಮೇಲೆ ತೋರಿಸ್ತೀನಿ. ನಾನೇನು ಮಾಡಲಿ ಫ್ರೆಂಡ್ಸ್, ನನಗೂ ಹಾಡಾಕಬೇಕು, ಮ್ಯೂಸಿಕ್ ಹಾಕಬೇಕು ಅಂತ ತುಂಬ ಆಸೆ. ಆದರೆ ಈ ಯೂಟ್ಯೂಬರು ಕಾಪಿರೈಟ್ಸು ಅಂತ ಮ್ಯೂಸಿಕ್ನೆಲ್ಲ ಕಟ್ ಮಾಡಿ ಎಸಿದ್ದಾರೆ. ನೋಡಿ ಗೈಸ್, ಫುಲ್ ಆಗಿದೆ. ಇದು ಫೈನಲ್. ಫುಲ್ ಆಗಿದೆ ಗೈಸ್ ಪ್ರಿಪ್ರೇಷನ್. ಫುಲ್ ಪ್ರಿಪ್ರೇಷನ್ ಆಗಿದೆ ಗೈಸ್. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಇದು ನಮ್ಮ ಸುಮಾಕ ಅವರ ಗಿಫ್ಟ್. ತೋರಿಸಿ ಫೈನಲ್ ಲುಕ್. ಬಾಬಾಯಿನ ಸೆಟ್ ಮಾಡಿ ನೋಡಿ ಗೈಸ್, ಫೈನಲ್ ಪ್ರಿಪ್ರೇಷನ್. ಇದು ಕ್ಯಾಪರಂಟು ಸರ್ ಸರ್ಪ್ರೈಸ್. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಪೆಟಲ್ಸ್ ಹಾಕಿ ನಿನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೇಡಮ್ ಕಡೆಯಿಂದ ಸ್ಪೆಷಲ್ ಗಿಫ್ಟ್. ಏನು ಅವರೇ ಗಿಫ್ಟ್. ಬಟ್ ಅವತ್ತಿಗೆ ನನ್ನ ಫೈನಾನ್ಸರ್ ಸರ್ ಅವರು, ಪ್ರಿಯಾ ಅವರು. ನನಗೆ ಒಂದೇ ಹೆಸರು ನೆನಪಿರೋದು, ರಾಧಿಕಾ. ಅವಳಿದ್ರೆ ಸಾಕು, ಬೇರೆ ಏನು ಬೇಡ ಅಂತ ನನಗೆ. ಕೊನೆಗೆ ಯಾವುದು ಸಿಗದೆ ಕನ್ನಡ ಆಕ್ಟ್ರೆಸ್ ಹಾಕಿದೆ. ನೈಸ್ ಕೇಕ್, ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಸ್ಟಾರ್ಟ್ ಮಾಡೋಣ. ಇದು ಕೇಕ್ ಮೇಲೆ ಹ್ಯಾಪಿ ಆನಿವರ್ಸರಿ ಮೈ ಲವ್ ನೋಡಿ. ಇದನ್ನು 2 ಸಲ ನಾನು ಅಪ್ಲೋಡ್ ಮಾಡಿರೋದು. ಬಿಕಾಸ್ ಆಫ್ ಕಾಪಿರೈಟ್ಸಿಂದ ಮ್ಯೂಸಿಕ್ ಹಾಕ್ದಾಗೆಲ್ಲ ನನಗೆ ಕಾಪಿರೈಟ್ ಪ್ರಾಬ್ಲಮ್ ಆಗ್ತದೆ. ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಎಷ್ಟನೇ ವರ್ಷ? 8 ಇಯರ್ಸ್. 7 ಕಂಪ್ಲೀಟ್ 8 ಇಯರ್ಸ್. ಸ್ವಲ್ಪ ಗ್ರ್ಯಾಂಡಾಗೆ ಸೆಲೆಬ್ರೇಟ್. ಥ್ಯಾಂಕ್ಸ್ ಫಾರ್ ಸೆಲೆಬ್ರೇಟಿಂಗ್. ಥ್ಯಾಂಕ್ಸ್. ಅಷ್ಟಿಷ್ಟೇ ಅಲ್ಲ, ಇನ್ನೂ ಇದೆ. ವೇಟ್. ಸರ್ಪ್ರೈಸ್. ಹ್ಯಾಪಿ ಒನ್ಸ್ ಅಗೇನ್ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಓಕೆ, ಓಪನ್ ಮಾಡಿ. ಹಿಂಗೆ ಓಪನ್ ಮಾಡು ನೋಡಿ.
ನೋಡಿ. ನೈಸ್. ಹೇಗಿದೆ ಇದು? ಥ್ಯಾಂಕ್ಸ್. ಬೈ ಕಡೆ. ಗಲಾಟೆ ಜಾಸ್ತಿ ಆಗುತ್ತೆ ಮಕ್ಕಳದ್ದು, ಗಲಾಟೆ ಜಾಸ್ತಿ. ಏನಪ್ಪಾ ಬಾ ಅವಳಿಲ್ಲಿ ಬಾ ಬರ್ಬೇಕು. ಬಾ 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 ಆಯ್ತು ಬಾ ಬಾ ಇಲ್ಲಿ ಬಾಪ ಬಾ ಬಾ. ಬಾ ತಗೋ ಫ್ಲವರ್ಸ್ ತಗೋ ಓಕೆನಾ. ಫ್ಲವರ್ಸ್ ಆಲ್ಮೋಸ್ಟ್ ಎಲ್ಲ ಅವಳೇ ಆ್ಯಡ್ ಮಾಡಿರೋದು. ಮಕ್ಕಳಂದ್ರೆ ಆಗುತ್ತೆ. ನೈಸ್ ವಾಚ್ ವಾಚ್. ನಾನು ಜಾಸ್ತಿ ಪರ್ಫ್ಯೂಮ್ ಯೂಸ್ ಮಾಡ್ತೀನಿ. ಜೂಡಿಯೋ ಪರ್ಫ್ಯೂಮ್ ತಗೊಂಡ್ರೆ ನೀನೊಂದು ಸ್ವಲ್ಪ ಸೆಂಟ್ ಹೊಡ್ಕೊಂಡು ಓಡಾಡಿ. ನೆಕ್ಸ್ಟು ನೈಸ್ ಕಲರ್ ನೈಟ್ ಶರ್ಟ್. ಥ್ಯಾಂಕ್ಸ್. ಆಮೇಲೆ ಎಲ್ಲದಕ್ಕೂ ಬೆಸ್ಟ್ ಪಾರ್ಟ್ ಏನಂತ ಇಷ್ಟ ಆಗಿತ್ತು ಅಂದರೆ ಇದು ಫ್ಯಾಮಿಲಿ ಫೋಟೋ. ಇದು ಝೂಮ್ ಇನ್ ಮಾಡಿ ತೋರಿಸುತ್ತಾನು. ಹಾಂ, ಈ ಫೋಟೋದಲ್ಲಿ ಫಸ್ಟಿಂದ ಮೆಮೊರಿ ಚೆನ್ನಾಗಿದೆ ನಮಗೆ. ಇದು ಸೀಮಂತದಲ್ಲಿ ಇಡಿಸಿರೋದು ಈ 2 ಫೋಟೋ. ಇದಾದ್ಮೇಲೆ ಹಂಗೆ ಫಂಕ್ಷನ್. ಆಮೇಲೆ ಇದು ಸೆಕೆಂಡ್ ಪಾಪುಗೆ, ಇದು ಫಸ್ಟ್ ಪಾಪುದು, ಇದು ಸೆಕೆಂಡ್ ಪಾಪುದು. ಆ ಟೈಮಲ್ಲಿ ಫೋಟೋಶೂಟ್ ನಾವು ಮನೇಲಿ ಸಿಂಪಲ್ ಆಗಿ ಮಾಡ್ದು. ಬರ್ತ್ಡೇ, ಎಂಗೇಜ್ಮೆಂಟ್ ಫೋಟೋ, ಸೀಮಂತ ಫೋಟೋ ಮತ್ತು ಫ್ಯಾಮಿಲಿ ಫಂಕ್ಷನ್ ಫೋಟೋ. ಇದು ನನ್ನ ಬರ್ತಡೇದು, ಇದು ನನ್ನ ಮಿಸ್ಸಸ್ ಬರ್ತಡೇದು. ಹಂಗೆ ಸ್ವಲ್ಪ ವೆಕೇಶನ್ಗೆ ಹೋಗಿರೋದು. ಇದು ಲಾಸ್ಟ್ ಕರಿಷ್ಮಾ ಬರ್ತಡೇ ಆಯಿತು ಏಪ್ರಿಲ್ ಮಂತಲ್ಲಿ. ಆ ಟೈಮಲ್ಲಿ ಇಡ್ಸಿರೋದು. ಹೌದಾ? ಹಾಂ, ಓಕೆ ಓಕೆ. ಸ್ವಲ್ಪ ಮಿಸ್ ಔಟ್ ಆಗಿರ್ಬೋದು. ಇದು ಅಷ್ಟೇ ಸೀಮಂತ ಟೈಮಲ್ಲಿ, ಇದು ಬರ್ಡೇ ಟೈಮಲ್ಲಿ. ಇದೆಲ್ಲ ಕಾಲೇಜಾಗಿ ಇದು ಬಂದು ಫ್ಯೂ ಡೇಸ್ ಬ್ಯಾಕ್, ಸ್ವಲ್ಪ ದಿವಸದಿಂದ ಎಲ್ಲ ನಾವು ತೆಗ್ಸಿತ್ತು. ಫಸ್ಟ್ ಓಕೆ ಓಕೆ. ಈ ಫೋಟೋ ತುಂಬ ಇಷ್ಟ ಆಯಿತು. ಹಾಂ, ನೆಕ್ಸ್ಟ್ ನನ್ನ ಹತ್ರ ಬೆಲ್ಟ್ ಇರಲಿಲ್ಲ. ಅಂದರೆ ಬಿಟ್ಟು ಬಟ್ ಅದು ಸ್ವಲ್ಪ ಆಗಿತ್ತು, ಹಳೇದಾಗಿತ್ತು. ಥ್ಯಾಂಕ್ಸ್ ಬೆಲ್ಟ್ಗೋಸ್ಕರ. ಮತ್ತು ಇನ್ನೇನು ಕೊಟ್ಟಿದ್ದಾರೆ? ಪೆನ್ನೊಂದು ಕೊಟ್ಟಿದ್ದಾರೆ. ಪೆನ್ನು ಚೆನ್ನಾಗಿದೆ. ಶರ್ಟ್ ಅಲ್ವಾ, ಶರ್ಟಲ್ಲಿ ಯಾವಾಗಲೂ ಪೆನ್ ಇರಲಿ ಅಂತ. ಥ್ಯಾಂಕ್ ಯು. ಹಾಂ, ಆಯ್ತಮ್ಮ ಆಯ್ತಮ್ಮ. ಒಂದು ಪರ್ಸು, ವ್ಯಾಲೆಟ್ಟು. ನಾವು ಕನ್ನಡದಲ್ಲಿ ಪರ್ಸ್ ಅಂತಾನೆ ಓಕೆ, ನೈಸ್. ಹಾಂ, ಹಾಗೆ ಒಂದು ಗೋಗಲ್ಸ್. ಕರೆಕ್ಟಾ? ಕನ್ನಡದಲ್ಲಿ ಕೂಲಿಂಗ್ ಗ್ಲಾಸು. ತುಂಬ ಚೆನ್ನಾಗಿದೆ ಗೋಗಲ್ಸ್. ಚೆನ್ನಾಗಿದೆ, ಹಾಕೊಂಡು ನೋಡುವ ಹೆಂಗೆ ಕಾಣಿಸ್ತೀನೋ ಏನೋ ಗೊತ್ತಿಲ್ಲ. ಕಾಸ್ಟ್ಯೂಮಲ್ಲಿ ಚೆನ್ನಾಗಿಲ್ಲ ಅನಿಸುತ್ತೆ. ನೋಡೋಣ. ಥ್ಯಾಂಕ್ಸ್. ಇವ್ರು ಮಾತ್ರ ಸರ್ಪ್ರೈಸ್ ಕೊಟ್ಟರೆ ಸಾಕಾಗುತ್ತಾ? ನಾನು ಸರ್ಪ್ರೈಸ್ ಮಾಡಿದ್ದೀನಿ, ಬಟ್ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಓಕೆನಾ? ನನ್ನ ಸರ್ಪ್ರೈಸ್ ತರ್ತೀರಾ? ಕುಡಿ ಮಕ್ಕಳ ಗಿಫ್ಟ್ ತೊಗೊಂಬಂದ್ರಾ? ಬಾ ಬನ್ನಿ. ಥ್ಯಾಂಕ್ ಯು. ಇದನ್ನ ಏನು ಗೊತ್ತಾ, ನಾವು ಈ ತರ ಕವರ್ ಹಾಕಿರೋದು. ಇದು ಉಲ್ಟಾ ಮಾಡಿದ್ರೆ ಇದು ಯಾವ ಕಂಪನಿದು ಏನು ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅದಕ್ಕೋಸ್ಕರ ನಾನು ಉಲ್ಟಾ ಈ ತರ ಕವರ್ ಅಲ್ಲಿ ಕೊಡ್ತಾ ಇದ್ದೀನಿ. ಹಾ, ಬನ್ನಿ ಮೇಡಮ್. ಎಷ್ಟೊತ್ತರೆಗೂ ನನ್ನ ಕೊಡ್ಸಿದ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇದು ಏನು ಅಂತ ಅವಳು ಏನು ಮಾಡ್ತಾ ಇದ್ದಾಳೆ, ಏನು ಇದೆಲ್ಲ ಡೆಕೋರೇಷನ್ ನಂಗೆ ಏನು ಗೊತ್ತಿರಲಿಲ್ಲ. ನಾನೆಲ್ಲ ಹೊರಗಡೆ ಹೋಗಿದ್ದೆ, ಬಂದೆ. ಈಗ ಸರ್ಪ್ರೈಸ್ ಗಿಫ್ಟ್ ಇತ್ತು, ಬಟ್ ನನ್ಗೇನೋ ಅನ್ನಿಸ್ತು ಮಾಡ್ತಾವ್ರೆ ಅಂತ ಒಂದು ಕ್ಲೂ ಇತ್ತು. ಅದಕ್ಕೆ ನಾನು ಸ್ವಲ್ಪ ಗಿಫ್ಟ್ ತಗೊಂಡು ಬಂದೆ. ಫಸ್ಟ್ ಯಾವ್ದು ಕೊಡೋಣ? ಅದು ಅದಲ್ಲ, ಅದು ಬೇಡ, ಅದು ಬೇಡ, ಅದು ಇದು ಹಾಂ. ನೋಡಿ, ಜಲ್ದಿ ಕಿತ್ತಾಕ್ತು. ಬನ್ನಿ ಮಕ್ಕಳ, ಯಾರಾದ್ರೂ ಹೆಲ್ಪ್ ಮಾಡಿ. ಹಂಸ ನಾನು ಯಾರಾದ್ರೂ ಕೂತು ನೀವು ಕೂತು. ಓಕೆ, ಫೋನ್ ವಾಚಾ? ಜಲ್ದಿ ಜಲ್ದಿ. ಅದನ್ನ ಟ್ರೈ ಮಾಡೋಣ ಒಂದ್ಸಲಿ, ಲೈಟ್ ಆಫ್ ಮಾಡಿ. ಏನು ಅದನ್ನ ಬೇಡ, ಬೇಡ, ಹಂಗೆ ಇರಲಿ. ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡಿ. ಓಕೆ. ಇದು ಸ್ಪೆಷಲ್ ಗಿಫ್ಟ್. ಇಲ್ಲಿ ಏನಂತ ಬರ್ತೈತೆ, ಅದಕ್ಕೋಸ್ಕರ ಹುಡ್ಕೊಂಡು ಸಿಕ್ಕಾಪಟ್ಟೆ ಹುಡುಕಿ ತೊಗೊಂಡು ಬಂದಿದ್ದು ಗಿಫ್ಟ್ ಇದು. ಆಮೇಲೆ ಇಲ್ಲಿ ಲೈಟ್ ಆನ್ ಮಾಡಿದರೆ ಲೈಟ್ ಬರುತ್ತೆ, ಕಾಣಿಸ್ತಾ ಇದೆಯಾ? ಲೈಟ್ ಬರುತ್ತೆ. ಹೆಂಗಿದೆ ಗಿಫ್ಟು? ಆಯ್ತಾ? ನೆಕ್ಸ್ಟ್ ಐಟಮ್.
ಶಿ ಇಸ್ ಫೇವ್ರೆಟ್. ಸ್ವೀಟ್ ಬಾಕ್ಸ್ ಥರ ಐತೆ. ಇದು ಮಾಡಿ ಗೆಸ್ಸಿಂಗ್ ಕರೆಕ್ಟ್ ಆಗೈತೆ. ಅವಳಿಗೆ ಕಾಜು ಬರ್ಫಿ, ಪಾಂತಿ ಸ್ವೀಟ್ಸು, ಆಶಾ ಸ್ವೀಟ್ಸಲ್ಲಿ ಕಾಜು ಬರ್ಫಿ ಅಂದರೆ ತುಂಬ ಪ್ರಾಣ. ಅದ್ರ ಮೇಲೆ ನನ್ನ ಮದುವೆ ಸ್ಟಾರ್ಟಿಂಗಲ್ಲೂ ಕೂಡ ನನ್ನ ಕೇಳಿತ್ತು ಫಸ್ಟ್ ಅದೇ, ಏನು ಬೇಕಮ್ಮ ಸ್ವೀಟ್ ಏನು ತಿಂತೀಯ ಅಂದಾಗ ಅವಳು ಫಸ್ಟ್ ಚಾಯ್ಸ್ ಅವಳದು ಯಾವಾಗಲೂ ಅದೇ ಇತ್ತು. ನಾನೇ ತೆಗ್ದು ನಾನೇ ತಿನ್ನಿಸ್ತೀನಿ ಏನ. ಇದೆಲ್ಲ ಸ್ವಲ್ಪ ಚಿಕ್ಕದೇನೆ, ಏನಂತ ಗಿಫ್ಟ್ ಅಲ್ಲ. ಎಲ್ಲರಿಗೂ ತಿನ್ನಿಸ್ತೀನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಅಮ್ಮ, ನಮ್ಮ ಅಮ್ಮನಿಂದನೇ ನಾವು ಮದುವೆ ಆಗಲಿ ಏನೇ ಆಗಲಿ ಸಿಂಗಲ್ ಪೇರೆಂಟ್ ಅವರು. ನನ್ನೊಬ್ಬನ ಸಾಕಕ್ಕೆ ಎಷ್ಟು ಕಷ್ಟ ಬಿದ್ದವ್ರೆ ಅವ್ರೊಬ್ಬರಿಗೆ ಗೊತ್ತು. ಮುಂದಿನ ದಿವಸಗಳಲ್ಲಿ ಆದರೆ ಸಾಧ್ಯವಾದರೆ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಮಾ. ಇವಳೇ ನಾನು ದೊಡ್ಡ ಮಗು, ನೋಡಿರ್ತೀರಾ ಗೊತ್ತಲ್ವಾ ಸೋಮ. ಥ್ಯಾಂಕ್ ಯು. ನೋಡಿ ನೀವು ತೀಟಲ್ಲಿ ಒಂದು ಸ್ವಲ್ಪ ಇದು ಮಾಡಿ ತೋರ್ಸೋಣ. ನೆಕ್ಸ್ಟು ನಮ್ಮ ಸ್ನೇಹಜಿ. ಬನ್ನಿ ಸ್ನೇಹಜಿ. ಇವಳು ನಂದು ಒಂಥರ ಮಗಳಿಗಿಂತ ಸ್ವಲ್ಪ ಹೆಚ್ಚೇನೆ. ನನ್ನ ಮಾತು ಅಥವಾ ನಂದು ಅವಳ ಪ್ರಾಬ್ಲಮ್ಸ್ ಇದ್ರೆ ನನ್ನ ಹತ್ರ ಹೇಳ್ತಾಳೆ, ಬೇರೆ ಯಾರ ಹತ್ರನೂ ಶೇರ್ ಮಾಡಲ್ಲ ಆಲ್ಮೋಸ್ಟ್ ಅವಳು, ಅಲ್ವಾ ಸ್ನೇಹ? ಓಕೆ, ನನ್ನ ಮುಂದಿನ ಮಗು ಎಲ್ಲರಿಗೂ ಮಗಳೇ. ಥ್ಯಾಂಕ್ ಯು. ನಂಗೆ ಕಾಜು ಕಟ್ಲಿ ತಿನ್ನಲ್ಲ ಅಲ್ಲಿ ಇರಿ ನಿಮಗೆ ತಿನ್ನಿಸಿ. ಸ್ಟಾರ್ಟ್ ಮಾಡಿದ್ಯಾ? ಥ್ಯಾಂಕ್ ಯು. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಪುಟ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ನೆಕ್ಸ್ಟ್ ಓಪನ್ ಮಾಡ್ಸೋಣ. ಗೆಸ್ ನಂಬರ್ 2 ಕರೆಕ್ಟಾಗಿ ಮಾಡಿದೆ. ಗೆಸ್ ನಂಬರ್ 2 ಕರೆಕ್ಟಾಗಿ ಮಾಡಿದ್ಯಾ. ಇನ್ನೊಂದು, ಇದು ಆ್ಯಕ್ಚುಲಿ ನಮ್ಮ ಮನೇಲಿ ಯಾರು ಜಾಸ್ತಿ ವೇರ್ ಮಾಡಲ್ಲ. ಸಣ್ಣ ಮಕ್ಳಿಂದ ದೊಡ್ಡ ಮಕ್ಳವ್ರಿಗೂ ಎಲ್ಲ ಒಂದ್ಸಲ ಟ್ರೆಡಿಷನಲ್ ಡ್ರೆಸ್ ಆಗಿ ನಾವು ವೇರ್ ಮಾಡೋದು. ಈ ವರ್ಷ ಸ್ವಲ್ಪ ಡಿಫ್ರೆನ್ಸ್ ಆಗಿರಲಿ. ಯಾರೇ 2 ಮಕ್ಕಳು ತಾಯಿ ಆಗಿದ್ದಾಳೆ, ಅವಳು ಈ ಥರ ಜಾಸ್ತಿ ಡ್ರೆಸ್ಸಸ್ ಹಾಕಲ್ಲ. ಅದಕ್ಕೋಸ್ಕರ ಗಿಫ್ಟ್ ಕೊಡ್ತಾ ಇದ್ದೀನಿ. ಸಾಧ್ಯವಾದರೆ ಹಾಕೋ, ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂದ್ರೆ ತೆಗೆದಿಟ್ಟು. ಡ್ರೆಸ್ ಚೆನ್ನಾಗಿದೆಯಾ ಅಮ್ಮ? ಇಷ್ಟ ಆಯ್ತಾ? ಅಮ್ಮನ ಇಷ್ಟ ಆಯ್ತಲ್ಲ? ಏನು ತೊಂದರೆ ಇಲ್ಲ. ಎಲ್ಲ ರೀತಿ ಹೆಣ್ಮಕ್ಳು ಹಾಕ್ಬೇಕು, ಬಟ್ ಇನ್ನೊಬ್ರು ಕಣ್ಗೆ ಅದು ಕೆಟ್ಟ ಕಾಣಿಸ್ಬೇಡ್ದು ಅಷ್ಟೇನೆ ನಮ್ಮ ಉದ್ದೇಶ. ಚೆನ್ನಾಗಿದೆಯಾ? ಲಾಸ್ಟ್ ಬಟ್ ನೋಡಿ, ಲಾಸ್ಟ್ ಗಿಫ್ಟು ಅವಳಿಗೆ. ಇದೊಂದು ಗಿಫ್ಟ್ ಓಪನ್ ಮಾಡಲಿ ಗೊತ್ತಾಗ್ತದೆ. ಬ್ರ್ಯಾಂಡೆಡ್ ಹಾಕಿ ಬೋರ್ ಹೊಡ್ಬಿಡುತ್ತೆ. ನಾನು ಸ್ವಲ್ಪ ಲೋಕಲ್ ಅಲ್ಲಿ ಹಾಕಿದ್ರೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಹೋಗ್ಬೋದಲ್ಲ, ಅದಕ್ಕೋಸ್ಕರ. 6 ತಿಂಗಳಲ್ಲ, ಆಲ್ಮೋಸ್ಟ್ ಮಮ್ಮಿ ಬಾಟ ತಗೊಂಡ್ರೆ ಎಷ್ಟು ವರ್ಷ ಯೂಸ್ ಮಾಡ್ತೀವಿ ಹೇಳು? 3 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಅದಕ್ಕೋಸ್ಕರ ಈ ಸ್ಲಿಪ್ಪರ್ಸ್ ತಗೊಂಡ್ ಬಂದಿದ್ದೀನಿ, ನೋಡು. ಓಕೆನಾ? ಥ್ಯಾಂಕ್ ಯು. ಇಷ್ಟ ಆಯ್ತಾ? ಒಂದ್ಸಲ ವೇರ್ ಮಾಡಿ ನೋಡು.
ಸೈಜ್ ಆಗ ತುಂಬ ದೊಡ್ಡದಾಗಿದೆ. ಓಕೆ ಚೇಂಜ್ ಮಾಡಿಸುವ, ತೊಂದರೆ ಇಲ್ಲ. ಇದೇ ಪ್ಯಾಟರ್ನ್ ಇನ್ನೂ ಇದೆ. ನಾನು ತಗಲಿಲ್ಲ, ನಮಗೆ ತಂದಿದ್ದೀವಿ. ಓಕೆನಾ? ಓಕೆ, ಇಷ್ಟೇ ನನ್ನ ಗಿಫ್ಟು. ಈ ಬಡವನ ಕೈಲಿಂದ ಒಂದಿದೆ, ಅದು ಅಲ್ಲಿ ಅಲ್ಲಿ ಕಟ್ ಮಾಡಿಲ್ವಾ? ಇಲ್ಲ, ಇದಲ್ಲ, ಇನ್ನೂ ಒಂದು ಸರ್ಪ್ರೈಸ್ ಗಿಫ್ಟ್ ಐತೆ. ಇದು ಸೈಡಲ್ಲಿ ತೆಗ್ಬಿಡಿ. ಟ್ರೆಡಿಷನಲ್ ಆಗಿರೋ ಸಾಂಸ್ಕೃತಿಕ ಒಂದು ಗಿಫ್ಟ್. ಕಿರ್ಚಿ ಸೌಂಡ್ಗೆ ಇದು ಆರ್ಬಿಡ್ತು. ಒಂದು ಓಪನ್ ಮಾಡಿ. ಕಲರ್ ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದು ಇದೇನೆ. ನನಗೆ ಗೊತ್ತಿತ್ತು ಇದು ಇಷ್ಟ ಆಗುತ್ತೆ ಅಂತ. ನಾನು ನಮ್ಮ ತನುಜ ಇಬ್ರು ಮಾತಾಡ್ಕೊಂಡು ತಂದಿತ್ತಲ್ಲಮ್ಮ. ಇದು ಇನ್ನೊಂದು ಎಲ್ಲ ಸ್ಯಾರಿಗೂ ವೇರ್ ಮಾಡ್ಬೋದು. ಯಾವುದೇ ತರ ಸ್ಯಾರಿ ಆಗಲಿ, ಯಾವುದೇ ಡ್ರೆಸ್ ಆಗಲಿ ವೇರ್ ಆರಾಮಾಗಿ ಮಾಡ್ಬೋದು. ಪ್ರೈಸ್ ಎಲ್ಲ ನಾನು ಹೇಳಲ್ಲ. ಇಲ್ಲ ಇಲ್ಲ, ಪರವಾಗಿಲ್ಲ. ಪ್ರೈಸ್ ಏನು ಮ್ಯಾಟರ್ ಆಗಲ್ಲ. ಓಕೆನಾ? ಬಟ್ ಇದು ಚೆನ್ನಾಗಿದೆ ಮತ್ತೆ ತುಂಬಾ ಪ್ರಿಕಾಷಿಯಸ್ ಗಿಫ್ಟ್ ಇದೆ. ನನ್ನ ಕ್ಯಾಮ್ರಾ ನೋಡ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಈ ಬಡವನ್ ಗಿಫ್ಟ್ ಇಷ್ಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಇರ್ಲಿ. ಮನಿ ಡಸ್ ನಾಟ್ ಮ್ಯಾಟರ್. ಏನಮ್ಮ? ಮನಿ ಡಸ್ ನಾಟ್ ಮ್ಯಾಟರ್. ಓಕೆ, ನನಗೂ ಗೊತ್ತು. ಓಕೆ, ಥ್ಯಾಂಕ್ ಯು. ನಾನು ಇಷ್ಟು 8 ವರ್ಷದಿಂದ ಸೇರಿಸ್ಕೊಂಡು ಬರ್ತಾ ಇದೆಯಲ್ಲ, ಅದಕ್ಕಿಂತ ಗಿಫ್ಟ್ ಬೇರೆ ಇನ್ನೇನು ಇಲ್ಲ. ಥ್ಯಾಂಕ್ ಯು. ಸೊ ಗಾಯ್ಸ್, ಇವತ್ತು ಆನಿವರ್ಸರಿ ಸ್ಪೆಷಲ್ಗೆ ನಾವು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್? ಕಾಳಿಕಾ ದುರ್ಗಾ ಪರಮೇಶ್ವರಿ. ಬನ್ನಿ ಎಲ್ಲರೂ ಆಶೀರ್ವಾದ ತಗೋಬರೋಣ. ಸೊ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮಾಮ, ಹಲೋ, ಮತ್ತು ಆಂಟಿ, ಮತ್ತು ಹಂಸ, ಮತ್ತು ಅಕ್ಕ, ಮತ್ತು ಅಲ್ಲಿಬ್ರು ಮಕ್ಕಳು, ಮತ್ತೆ ಇವಳೊಬ್ಳು, ಮತ್ತೆ ಮಲ್ಕೊಬಿಟ್ಟು ದಿಶಾನಿ. ಓಕೆ, ಹೋಗ್ತಾ ಟೆಂಪಲಿಗೆ ಹೋಗಿ ನಿಮಗೆ ಸಿಗ್ತೀವಿ ಗೈಸ್. ಸೊ ದೇವಸ್ಥಾನದಲ್ಲಿ ನಿಮಗೆ ಸಿಗ್ತೀವಿ ನೋಡಿ. ದೇವಸ್ಥಾನದ ಹಿಂದೆ ಹೋಯ್ತು ಸರ್. ಸೊ ಫೈನಲಿ ಟೆಂಪಲ್ಗೆ ರೀಚ್ ಆಗಿದ್ದೀವಿ ಗಾಯ್ಸ್. ಸೊ ಲೆಟ್ಸ್ ಗೋ. ನೈಟು ನಾವು ಮಲಗೋದು ತುಂಬ ಲೇಟ್ ಆಯಿತು. ಮನ್ಗದ ಮೇಲೆ ನಾವು ಬೆಳಿಗ್ಗೆ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹೋಗ್ತಾ ಇದ್ದೀವಿ. ರೀಚ್ ಔಟ್ ಆಗಿದ್ದೀವಿ. ಫೈನಲಿ ದೇವಸ್ಥಾನ ಬಂತು ಗೈಸ್. ಎಲ್ಲ ಸಡನ್ನಾಗೆ ಪ್ಲ್ಯಾನ್ ಮಾಡಿದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ. ರಾತ್ರಿದು ಏನೇನು ನನಗೆ ಗಿಫ್ಟ್ ಬಂದಿತ್ತೋ ಅದನ್ನೆಲ್ಲ ವೇರ್ ಮಾಡಿ ಎಲ್ಲರಿಗೂ ಖುಷಿಪಡಿಸಿ ಹೊರಟಿದ್ದೀನಿ. ಸೊ ನೋಡಿ, ಪೂಜೆ ಸಾಮಾನು ತಗೋತಾ ಇದ್ದಾರೆ ನೋಡಿ, ಪೂಜೆ ಸಾಮಾನು. ಸೊ ನಾವಿಲ್ಲಿ ವೇಟ್ ಮಾಡಿ. ಹಾಯ್ ದಿಶಾನಿ, ಹಲೋ. ನೋಡಿ ಟೆಂಪಲಿಗೆ ಬಂದಿದ್ದೀವಿ. ಸೊ ನೋಡಿ ಪೂಜೆ ಸಾಮಾನು ತಗೊಬಂದರು. ಈಗ ಟೆಂಪಲಿಗೆ ಹೊರಡೋಣ ಬನ್ನಿ. ಸೊ ನೋಡಿ ನಾವು ಟೆಂಪಲಿಗೆ ಬಂದಿದ್ದೀವಿ ಗೈಸ್. ಸೊ ನೋಡಿ ಮಾತಾಡಿ. ಇಲ್ಲಿ ಕಾರಲ್ಲಿ ಮಾತ್ರ ಬರಬೇಡಿ, ಪಾರ್ಕಿಂಗ್ ಸುಮಾರು ಪ್ರಾಬ್ಲಮ್ ಇದೆ. ಕ್ಯಾಬಲ್ಲಿ ಮತ್ತು ಆಟೋದಲ್ಲಿ ಬಂದರೆ ಒಳ್ಳೆಯದು. ಕಾರ್ ಇವಾಗ ಎಲ್ಲೋ ಹಾಕ್ಬಿಟ್ಟು ನಾನೆಲ್ಲೋ ಬಂದಿದ್ದೀನಿ. ಅಲ್ಲೇ ಪೂಜೆ ಸ್ಟಾರ್ಟ್ ಆಗಿದೆಯಲ್ಲ.
ದೇವಸ್ಥಾನದೊಳಗಡೆ ಸ್ಪೆಷಲ್ ಎಂಟ್ರಿ ಕೊಡಿಸಿದ್ರು. ನಮ್ಮ ಅಕ್ಕ ಅನುರಾಧ ಅಂತ ಒಬ್ರು ಇದ್ದಾರೆ, ನಮ್ಮ ದೊಡ್ಡಮ್ಮನ ಮಗಳು. ಅವ್ರ ಕಡೆಯಿಂದ ನಾವು ಸ್ಪೆಷಲ್ ಎಂಟ್ರಿ ತೊಗೊಂಡು ದೇವಸ್ಥಾನದ ದರ್ಶನ ಮಾಡಲಿಕ್ಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಏನ್ ಜನ ಗಾಯ್ಸ್. ಸ್ಪೆಷಲ್ ಎಂಟ್ರಿ ಸಿಕ್ಕಿದ್ರು ಕೂಡ ಆದರೂ ಜನ ಸಿಕ್ಕಾಪಟ್ಟೆ ಇದ್ದರು. ಅಮ್ಮನ ದರ್ಶನ ಮಾಡ್ಸೋಕ್ಕಾಗಿಲ್ಲ ಫ್ರೆಂಡ್ಸ್, ಸಾರಿ ಫಾರ್ ದಟ್. ತೆಂಗಿನಕಾಯಲ್ಲಿ ಏನದು ಅದ್ರಾಗ ಬಂದಿಲ್ವಾ? ಕಾಣಿಸ್ತು ಪ್ರಸಾದನ ಏನಿದೆ ಬಟ್ಟು ಅಮ್ಮನಿಗೆ ಇದರಿಂದ ಲೇಪನ ಮಾಡಿ ಅದನ್ನು ಮಿಕ್ಕಿರೋದು ಕೊಟ್ಟಿರೋದು ಎಲ್ಲ ಇದು ನೋಡು, ಇಲ್ಲಿ ಹಿಂದೆ ಐತೆ ನೋಡು. ಯಾರು 100 ರೂಪಾಯಿ ಕೊಡ್ತೀನಿ ಕಾಯಿ ಕೊಡಿ ಅಂದ್ರ? 100 ರೂಪಾಯಿ ಕೊಡ್ತೀನಿ, ಇದೊಂದು ಕೊಡ್ತೀರಾ? ನಮಗೆ ಬಂದಿರೋದು ನಮಗೆ, ಅವ್ರಿಗೆ ಬಂದಿರೋದು ಅವ್ರಿಗೆ. ಇಲ್ಲ ಸರಿ, ದೇವ್ರು ಬಂದೈತೆ, ನಾವು ಬೇಡ ಇದೆಲ್ಲ ಕೊಟ್ಬಿಡ್ಬೇಕು. ಕೊಟ್ರ ರಿಟರ್ನ್ ಕೊಟ್ಟಿದ್ದೀನಿ. ಒಂದು ಸ್ವಲ್ಪ ಅಕ್ಕಿ ಮನೆಗೆ ಕೊಡ್ತಾರಲ್ಲ? ಇಲ್ಲ ಹಾಕ್ತೀನಿ. ಪೇಪರ್ ಕೊಡಿಲ್ಲ. ಓಕೆ ನಡೀರಿ. ಫೈನಲಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ತುಂಬ ಖುಷಿ ಆಯಿತು. ದೇವರು ತುಂಬ ಮತ್ತು ಕಾಯಿ ಬಂದಿರೋದು ಒಂದು ವಿಶೇಷ. ನಡೀರಿ, ನೋಡ್ದೆ ಅರ್ಕೆ ಮಾಡ್ಕೊಂಡಿದ್ರೆ ಏನೋ ತುಲಾಭಾರ. ಇದು ಬಂದು ಅಮ್ಮನಿಗೆ ಆರತಿ, ಬೆಲ್ಲದ ಆರತಿ, ನಿಂಬೆಹಣ್ಣಿನ ಆರತಿ ಎಲ್ಲ ಮಾಡ್ತಾರೆ. ಇಲ್ಲಿ ತುಪ್ಪ ಹಾಕ್ತಾರೆ. ತುಪ್ಪನ ಎಣ್ಣೆನ ದೀಪದ ಎಣ್ಣೆ ಎಲ್ಲ ಇಲ್ಲ ಹಾಕೋದು. ಇಲ್ಲಿ ಯಾರಾದರೂ ಏನಾದರೂ ಅನ್ಕೊಂಡು ಅರ್ಕೆ ಕಟ್ಟಿದ್ರೆ ಒಳ್ಳೇದೈತೆ. ಇಲ್ಲಿ ಅದೇ ನಾವು ಅನ್ಕೊಂಡಿದ್ದು ಯಾರಾದರೂ ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಬಂದು ಆ ದೇವಿಗೆ ಕಟ್ತಾರೆ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಕಡೆ ಕೂತ್ಕೊಂಡು, ಇಲ್ಲ ಅಮ್ಮ ಎಲ್ಲ ಇದ್ದೀರಾ, ಕೂತ್ಕೊಂಡು ಏನೋ ಬರೀತಾವ್ರೆ. ಅವ್ರ ಮನಸ್ಸಲ್ಲಿ ಏನು ಅನ್ಕೊಂತಾರೋ ಅದನ್ನು ಬರೆದು ಕಟ್ತಾರೆ. ಓಕೆನಾ? ಕಟ್ಬಿಟ್ಟು ದರ್ಶನ ಮುಗಿಸ್ಕೊಂಡಿದ್ದಾಯಿತು. ಸಂಡೇ ಆಗಿರೋದ್ರಿಂದ ಎಷ್ಟು ರಶ್ ಐತಿ ಅಲ್ಲ, ಸಿಕ್ಕಾಪಟ್ಟೆ ಜನ. ಆದ್ರೂ ನಮ್ಮ ಹುಡುಗರು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗ್ದಿದ್ರು ಎಲ್ಲ ದರ್ಶನ ಲಾಸ್ಟಲ್ಲಿ ಈಚೆ ಬರೋವಾಗ. ಅದು ಚೆನ್ನಾಗಿತ್ತು ದೇವ್ರ ದರ್ಶನ ಎಲ್ಲ. ನಾನು ಮುಂದೆ ಏನು ಮಾಡ್ತೀನಿ, ಎಲ್ಲಿಗೆ ಹೋಗ್ತೀವಿ, ಫ್ಯಾಮಿಲಿ ಎಲ್ಲ ಏನೇನು ಮಾಡ್ತೀವಿ ಅಂತ ಪಾರ್ಟ್ 2ಅಲ್ಲಿ ಬರುತ್ತೆ. ದೇವಸ್ಥಾನ ಫುಲ್ಲು ರೌಂಡ್ಸ್ ಹಾಕೋ ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್. ಇವತ್ತು ಪಾರ್ಟ್ 1 ವಿಡಿಯೋ ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಮುಂದೆ ನಮ್ಮ ಅಪ್ಡೇಟ್ ನೋಡ್ತಾಯಿರಿ. ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನಾವು ಮಾಡ್ತಾ ಇರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದರೆ ನೀವು ಕಮೆಂಟ್ ಮಾಡಿ ನನಗೆ ಹೇಳ್ಬೋದು.